ಚಿತ್ರ, ಸಿಂಚನ, ಅನುಷಾ, ಸುಷ್ಮಾ ಸ್ಟೇಜ್ ಮೇಲೆ ಆಗ್ತಾ ಇದೀವಿ ಗಿಫ್ಟ್ ಕೊಡಕ್ಕೆ. ಗಿಫ್ಟ್ ಕೊಟ್ಬಿಟ್ಟು ನನ್ನ ಸೊಪ್ಪಾಗಿದೆಯಲ್ಲೋ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ ಗೆಳೆಯ ಇವರೇ ನೋಡಿ. ಆ್ಯಕ್ಚುಲಿ ಮದುವೆ ಇದ್ದಿದ್ದು 9 ಗಂಟೆಗೆ, ಬಟ್ ನಮ್ಮ ಸಂಗ್ ಬಂದಿದ್ದು 1 ಗಂಟೆಗೆ. ಅದೃಷ್ಟ ನೋಡ್ರಿ ಹಿಂಗೆ ಎಲೆಲೆಲ್ಲ ಹಾರ್ಟು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಸೊ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ ಫ್ರೆಂಡು ಮದುವೆ ಇದೆ. ಸೊ ಆ ಮದುವೆ ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನೆನ್ನೆ ರಿಸೆಪ್ಷನ್ ಇತ್ತು, ನೈಟ್ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಎಷ್ಟೊಂದು ದಿನ ಆಗಿತ್ತು. ಸೊ ಇವತ್ತು ಒಂದು ಮೀಟ್ ಮಾಡೋಕ್ಕೆ, ಒಂದು ಮದುವೆ ಒಂದು ಕಾರಣ ಅಷ್ಟೇ. ಸೊ ಫ್ರೆಂಡ್ಸ್ ಎಲ್ಲ ಸೇರೋಕ್ಕೆ ಇದೊಂದು ಒಳ್ಳೆ ಮೂಮೆಂಟು. ಸೊ ಬನ್ನಿ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಹ್ಯಾಮ್ಸ್ಟರ್ ತಂದಿದ್ದೆ ನನ್ನ ಮನೆಗೆ. ಸೊ ನೋಡಿ ಏನು ಮಾಡ್ತಾ ಇದ್ದಾಳೆ ಇವಳು. ಆ್ಯಕ್ಚುಲಿ ಇವರೆಲ್ಲ ಈ ಪ್ರಾಣಿ ಹೇಗೆ ಅಂತಂದರೆ, ನೈಟೆಲ್ಲ ಆ್ಯಕ್ಟಿವ್ ಆಗಿರುತ್ತೆ, ಮೀನ್ಸ್ ಎದ್ದಿರುತ್ತೆ, ಬೆಳಗ್ಗೆ ಟೈಮ್ ಮಲಗಿರುತ್ತೆ. ಬಟ್ ನಾನು ತಂದಿರೋದು 2 ಟೈಮು ಮಲಗಿರುತ್ತೆ. ಸೋಂಬೇರಿ ಹ್ಯಾಮ್ಸ್ಟರ್ ಇದು. ಸೊ ಇದಕ್ಕೆ ಇನ್ನೂ ನೇಮ್ ಇಟ್ಟಿಲ್ಲ, ನೇಮ್ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೇಮ್ ಇಟ್ಟಾದ್ಮೇಲೆ ನೋಡುವ. ಸೊ ಗೈಸ್, ರೆಡಿಯಾಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲಾಯಿತು. ನಮ್ಮ ಹುಡುಗ ಬರ್ತೀನಿ ಫೋನ್ ಮಾಡಿದ್ರು, ನಾವೇ ಅವ್ರಿಗೆಲ್ಲ ಫೋನ್ ಮಾಡಬೇಕು ಕರೆಯೋಕ್ಕೆ, ಅವ್ರಾಗ ಫೋನ್ ಮಾಡಲ್ಲ. ಸೊ ಅವನಿಗೆ ನಾನೇ ಫೋನ್ ಮಾಡಿದೆ. ಕೊನೆಗೆ ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ನಾನೇ ಫೋನ್ ಮಾಡಿದ್ರೆ, ಅದಾದ್ಮೇಲೆ ಇವಾಗ ಹೊರಡ್ತಾ ಇದ್ದಾನೆ. ಈಗ ಇನ್ನೊಂದು 5 ನಿಮಿಷ ಬರ್ತಾನೆ. A few moments later. ಫೈನಲಿ ನಮ್ಮ ಶಿಷ್ಯ ಬಂದ. ನಾನೀಗ ಅವನ ಗಾಡೀಲಿ ನನ್ನನ್ನು ಪಿಕ್ ಮಾಡ್ಕೊಂಡು ಈಗ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ತಿಂಡಿ ಕೊಡಿಸ್ತಾವನೆ. ನಮ್ಮ ಶಿಷ್ಯ ನೋಡಿ, ಇವನೇ ನೋಡಿರ್ತೀರ ಇವನ್ನ. ಈಗ ಇಲ್ಲಿಂದ ಇವಾಗ ಚೌಟ್ರಿ ಹತ್ರ ಹೋಗದೆ. ಅಲ್ಲೇ ಊಟ ಆಗ್ಲೇ ತಾಳಿ ಕಟ್ಟಿ ಊಟ ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋಯ್ತವ್ರೆ. ನಾವು ಇವಾಗ ಹೋಯ್ತಾ ಇದ್ದೀವಿ. ಎಲೆ ಎತ್ತಕ್ಕೆ ಹೋಗೋದು ನಾವೆಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಸೊ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಕಾಲೇಜ್ ಬಾಯ್ಸು. ಸೊ ಗೈಸ್, ನಮ್ಮ ಕಾಲೇಜ್ ಫ್ರೆಂಡ್ಸ್ ಇವರೆಲ್ಲ ವಿಕಾಸ್, ಜೀವನ್, ತೇಜು, ಮನೋಜ್, ಅಲ್ಲಪ್ಪ ಹಿಂದೆ ಒಬ್ಬ ಇದ್ದಾನೆ. ಸೊ ರವಿಚಂದ್ರ, ಸುಚಿತ್ರ, ಸಿಂಚನ, ಅನುಷಾ, ಸುಷ್ಮಾ ಎಲ್ಲರೂ. ಸೊ ಸಿಸ್ ಅವರ್ ಕಾಲೇಜ್ ಗ್ರೂಪ್. ನನ್ನ ಸೊಪ್ಪಾಗಿದೆಯಲ್ಲೋ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ ಸಾಕು. ಸೊ ಗೈಸ್, ಇವಾಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಈಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಗಿಫ್ಟ್ ಕೊಡೋಕ್ಕೆ. ಗಿಫ್ಟ್ ಕೊಟ್ಬಿಟ್ಟು ಸುಷ್ಮಾ, ಸುಚಿತ್ರ, ಜೀವನಲ್ಲಿ ಜೀವನ್ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಗೆಳೆಯ ಇವರೇ ನೋಡಿ. ಇವಾಗ ಗಿಫ್ಟ್ ಎಲ್ಲ ಕೊಟ್ಟು ಸ್ಟೇಜ್ ಎಲ್ಲ ವಿಶ್ ಮಾಡಾದ್ಮೇಲೆ ಊಟ ಕೊಟ್ಟಿನಿ ಫಸ್ಟ್. ಶಶಾಂಕ್ ಊಟಕ್ಕೆ ಓಡ್ ಬಂದ್ಬಿಡವನೆ, ಊಟದ ಟೈಮಿಗೆ ಬಂದವನೆ ಶಶಾಂಕ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆ್ಯಕ್ಚುಲಿ ಮದುವೆ ಇದ್ದಿದ್ದು 9 ಗಂಟೆಗೆ, ಬಟ್ ನಮ್ಮ ಶಶಾಂಕ್ ಬಂದಿದ್ದು 1 ಗಂಟೆಗೆ. ಯಾಕೆ ಅಂದರೆ ಅವಾಗ ಊಟ ಆಗ್ತಾರಂದ್ರೆ ಅದಕ್ಕೆ ಬಂದವನು. ಇಂಥವ್ರು ಇದ್ದರೆ ಜನ ಬರೀ ಊಟಕ್ಕೆ ಬರ್ತಾರೆ. ಇಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಚೇತನ್ ಕರ್ತವರಕ್ಕೆ ವೆಯ್ಟ್ ಮಾಡ್ತಿದ್ದು ಅದಕ್ಕೋಸ್ಕರ ದೋಸ್ತಿಗಳು ಬರೋಕ್ಕಾಗುತ್ತಾ? ಬರೀ ಕತೆ ಇವೆಲ್ಲ. ಚೇತು ನೆನ್ನೆನೇ ಬರಲ್ಲ ಅಂತಂದ. ಸೊ ಸುಮ್ಮನೆ ಕತೆ ಹೊಡಿತು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ.
ಊಟ ಇನ್ನೂ ಹಾಕಿಲ್ಲ. ಸೆಕೆ ಆಗ್ತಿದೆ. ಸೊ ನಮ್ಮ ಕ್ಲಾಸ್ನವರೆಲ್ಲ ಅಲ್ಲಿ ಕೂತಿದ್ದಾರೆ. ಎಲ್ಲರೂ ಅಪರೂಪಕ್ಕೆ ಸೇರ್ಬಿಟ್ಟಿದ್ದೀವಿ. ಬಟ್ ಆದರೂ ಯಾರೂ ಮಾತಾಡಿಸ್ತಾ ಇಲ್ಲ. ಎಲ್ಲ ಅವ್ರವ್ರ ಪಾಡಿಗೆ ಫೋನಲ್ಲಿ ನೋಡ್ಕೊಂಡು ಕೂತವ್ರೆ. ಇವನು ಅಷ್ಟೇ ಫೋನ್ ನೋಡ್ತಾ ಇಲ್ಲ, ನನ್ನ ಜೊತೆ ಮಾತಾಡ್ತಾನೆ. ಇವನು ಅಷ್ಟೇ ಫೋನೇ ತೆಗಿಯಲ್ಲ, ನನ್ನ ಜೊತೆನೇ ಮಾತಾಡ್ತಾನೆ. ಹಂಗೆ ನಾವು ಫ್ರೆಂಡ್ಸಲ್ಲೆಲ್ಲ ಫೋನ್ ತೆಗಿಯಲ್ಲ. ಇಲ್ಲಿ ತೆಗಿಯಲ್ಲ, ಬೇರೆ ಕಡೆ ಹೋದಾಗೆಲ್ಲ ಬರೀ ಫೋನಲ್ಲೇ ಇರ್ತಾನೆ. ಫೋನ್ ಯಾವಾಗಲೂ ಇರ್ಬೋದು, ಬಟ್ ನಾವು ಯಾವಾಗಲೂ ಸಿಗೋಕ್ಕಾಗಲ್ಲ. ಹೌದೌದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ ಥರ ಟೈಮ್ ಬಂದಾಗ ಎಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕು. ನೀವು ಸಿಗಲ್ಲ ಬ್ರೋ, ನಾವು ಸಿಗ್ತಾ ಇರ್ತೀವಿ. ಏನಿಲ್ಲ, ಈ ಥರ ನಮ್ಮ ಗ್ಯಾಂಗಲ್ಲಿ ಯಾರು ಒಬ್ಬೊಬ್ರು ಮದುವೆ ಇದ್ದರೆ ನಾವು ಈ ಥರ ಸಿಗ್ತಾ ಇದ್ದೀವಿ. ಖುಷಿಯಾಗಿದೆ. ಅಯ್ಯೋ, ಶಶಾಂಕ್ ರೋಲರ್ನೇ ಅರ್ಧಾಕ್ಬಿಟ್ಟ ಅನ್ಸುತ್ತೆ. ಜೀವನದಲ್ಲಿ ಎಲ್ಲ ಅರ್ಧಂಬರ ಅರಿಯ ಕೆಲಸನೇ ಒಂದು ಎಲ್ಲ ಅರ್ಧಾಕ್ಬಿಟ್ಟಿದ್ದಾನೆ. ಈಗ ನೆಕ್ಸ್ಟು ಎಲೆ ಅರ್ಧಾಕ್ತಾನೆ. ಈಗ ಶಶಾಂಕು ಲವರ್ ಬಾಯ್ ಅಂದ್ಬಿಟ್ಟು ಅವ್ನು ಎಲೆಲೇ ಆಲ್ಟ್ ಬಂದ್ಬಿಟ್ಟೈತೆ. ಅದೃಷ್ಟ ನೋಡ್ರಿ, ಹಿಂಗೆ ಎಲೆಲೆಲ್ಲ ಹಾರ್ಟು. ಯಾವ ಹುಡುಗಿ ಇನ್ನೊಂದ್ಸಲ ಯಾವ ಹುಡುಗಿ ಇದನ್ನ ನೋಡ್ತಾರೆ ಅವರು ರೆಡಿ ಆಗ್ಬಿಡಿ ಶಶಾಂಕ್ನ ಲವ್ ಮಾಡಕ್ಕೆ. ಶಶಾಂಕು ರೆಡಿ ಟು ಮಿಂಗಲ್. ನೋ ಆಲ್ರೆಡಿ ಮಿಂಗಲ್ಡ್. ಸೊ ಇವಾಗ ಕ್ಯಾರೆಟ್ ಹಲ್ವಾ ಹಾಕಿದ್ದಾರೆ, ನೇನೇನೇನೇನೋ ಪಲ್ಯ ಹಾಕಿದ್ದಾರೆ. ರವಿಚಂದ್ರ ಬ್ಯಾಟಿಂಗು, ಶಶಾಂಕ್ ಆಲೇ ಬ್ಯಾಟಿಂಗ್. ಬಂದಿರೋದೇ ಊಟಕ್ಕೆ, ಆದಮೇಲೆ ಊಟ ಮಾಡದೇ ಇರ್ತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಸರಿಯಾಗಿ ಕ್ಷಣದ್ವಿ. ಶಶಾಂಕ್ ಒಳ್ಳೆ ಬ್ಯಾಟಿಂಗ್, ಒಳ್ಳೆ. ಓಕೆ ಅಷ್ಟೇ. ಸೊ ನಮ್ಮ ಬಾಯ್ಸ್, ನಮ್ಮ ಕ್ಲಾಸ್ ಅವ್ರಿಗೆಲ್ಲ ಬಾಯ್ ಹೇಳಿ ಹೊರಟ್ವಿ. ಬಾಯ್ ಬಾಯ್ ಬಾಯ್. ನಮ್ಮ ಶಶಾಂಕ್ ಅವರು ನಮಗೆ ಜ್ಯೂಸ್ ಸ್ಪಾನ್ಸರ್ ಮಾಡ್ತಾರೆ. ಹಣ ಬದಲ ಯಾವ್ದು ಜ್ಯೂಸ್ ಅಂದರೆ ಮಿಲ್ಕ್ ಶೇಕ್ ಸ್ಪಾನ್ಸರ್ ಮಾಡ್ತಾನೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ. 5ನೇ ತಾರೀಕು ಮೇಲ್ ಬಾ ಅಣ್ಣ, ನಾನು ಕೊಡಿಸ್ತೀನಿ. ಈಗ ಇವನ್ ಶಶಾಂಕು ಮಿಲ್ಕ್ ಶೇಕ್ ಕೊಡಿಸ್ತಾನೆ, ನಮ್ಮ ರವಿಚಂದ್ರ ಶವರ್ಮ ಕೊಡಿಸ್ತಾನೆ. ನಾವು ಆಟಕೊಂಡು ಲೆಕ್ಕಕ್ಕಿಲ್ಲ ಬ್ರೋ. ಶವರ್ಮ ಆಟಕೊಂಡು ಲೆಕ್ಕಕ್ಕಿಲ್ಲ. ಶವರ್ಮ ಸ್ಪಾನ್ಸರ್ ಬೈ ರವಿಚಂದ್ರ. ಶಶಾಂಕ್ ಅವರು ಜ್ಯೂಸ್ ಕೊಡಿಸ್ತಾರೆ. ಸೊ ಬನ್ನಿ ಈಗ ಮನೆಗೆ ಹೋಗುವ. ಮನೆಗೆ ಹೋಗಿ ಈಗ ಒಂದು ಸ್ವಲ್ಪ ಕೆಲ್ಸಗಳೈತೆ. ಸೊ ಬೇಸು ಹೀಟ್ ಆಗಿಬಿಟ್ಟಿದೆ. ಸೊ ನಮ್ಮ ಬೇಸು ಒಂದು ಸ್ವಲ್ಪ ಹೀಟ್ ಆಗಿಬಿಡುತ್ತೆ. ಸೊ ಅಲ್ಲಿ ನೋಡಿ ನಮ್ಮ ಶಶಾಂಕ್ ಎಮ್ ಟಿ ರೈಡರ್ ಶಶಾಂಕ್ ನೋಡಿ. ಇವ್ರಿಗೆಲ್ಲ ಗಾಡಿ ಎಳೆಯಕ್ಕೆ ಬರಲ್ಲ, ಹಿಂದೆ ಎಳಿಬೇಕಂತೆ. ಹಾಯ್, ಇವರೆಲ್ಲ ಗಾಡಿ ತಗೋತಾರೆ. ಹಿಂದೆ ಎಳೆಯೋಕ್ಕೆಲ್ಲ ಸೂಪಿಲ್ಲ, ಗಾಡಿ ತಗೋತಾರೆ. ಇಂಥವ್ರೆಲ್ಲ ಇದ್ರೆ ಈಗ ಜೀವನ ಇವನ್ ಥರ ಇರಬೇಕು ಕಣ್ರಿ. ಟ್ರಾಫಿಕ್ ರೂಲ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನೋಡಿ ಹೆಂಗ ನೋಡಿ, ಈ ಸೀರಿಯಲ್ ಹೀರೋ ಇರ್ತಾರಲ್ಲ ಅವ್ರ ಥರ ಇದಾನೆ ಅನ್ಕೋಬೇಡಿ. ಒಳ್ಳೆ ಈ ಲೋಕಲ್ ಹೀರೋ ಇದ್ದಂಗ. ಬಾಯ್ 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 ಬಾಯ್. ಸೊ ಇವಾಗ ಮನೆಗೆ ರೀಚ್ ಆಗಿತ್ತು. ಸೊ ಇವಾಗ ಮನೆಗೆಲ್ಲ ರೀಚ್ ಆಗಾಯಿತು. ನಮ್ಮ ರವಿಚಂದ್ರನನ್ನು ಬಿಟ್ಟು ಅವನು ಹೋದ. ಸೊ ಇವಾಗ ನನಗೆ ಸಿಟಿಗೆ ಹೋಗೋದಿದೆ, ಕೆಲಸ ಇದೆ ಸಿಟಿಗೆ ಹೋಗಿ. ಸೊ ಸಿಟಿಗೆ ಹೋಗಿ ಒಂದು ಸ್ವಲ್ಪ ಐಟಮ್ಗಳು ಪರ್ಚೇಸ್ ಮಾಡಬೇಕು. ಸೊ ಐಟಮ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬರುವ. ಸೊ ಗೈಸ್ ಇವಾಗ ಸಿಟಿಗೆ ಹೋಗಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ಸೊ ಎಲ್ಲ ಪರ್ಚೇಸ್ ಎಲ್ಲ ಮುಗೀತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಡಿ, ಅದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.